ಸರ್ ನೀವು ಹೇಳಿದಂಗೆ CM ಆಗಿಬಿಟ್ರು, ಈಗ ಮುಂದೆ ಏನು ಸರ್? ಮುಂದೆ ಏನಿಲ್ಲ, ಸಿದ್ದರಾಮಣ್ಣವರು ತಮ್ಮ 8 ವರ್ಷದ ಆಡಳಿತದ ಅವಧಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ತಳಪಾಯವನ್ನು ಹಾಕಿದ್ದಾರೆ. ಈ ತಳಪಾಯದ ಮೇಲೆ ಬಿಲ್ಡಿಂಗ್ ಕಟ್ಟಕ್ಕಂಥದ್ದು ಇವತ್ತು ನೂತನ ಮುಖ್ಯಮಂತ್ರಿಗಳ ಕೆಲಸ. ಭವಿಷ್ಯ ಬಲಿಷ್ಠವಾದಂಥ ಬಿಲ್ಡಿಂಗನ್ನು ಕಟ್ತಾರೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತರೋದರಲ್ಲಿ ನೂತನ ಮುಖ್ಯಮಂತ್ರಿಗಳು ಯಶಸ್ವಿ ಆಗ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ನೀವು ಸಚಿವರು ಆಗ್ತಾರನ್ನೋ ಆಕಾಂಕ್ಷೆ ಇದು ಇತ್ತು ಸರ್? ಐತೆ, ಈಗಲೂ ಆಸೆ ಐತೆ, ಮಾಡ್ತಾರೆ ಅಂತ ವಿಶ್ವಾಸ ಐತೆ. ನೋಡೋಣ, ಕಾದು ನೋಡೋಣ. ಸರ್ ಇನ್ನೊಂದು ಕಡೆ ಜಮೀರ್ ಅವ್ರಿಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಅದು ಆಡಿಯೋನೇ ಕಾರಣ ಆಯಿತು ಅಂತ ಸರ್? ಆಡಿಯೋ ಕಾರಣ ಆಯಿತು, ಆದರೆ ಅವ್ರಿಗೂ ಒಂದು ಅವಕಾಶ ಕೊಡಬೇಕು. ಯಾಕಂದರೆ ಈಗ ಅವರು ಕೂಡ ಒಂದು ಜನಾಂಗದ ಪ್ರಬಲವಾದಂಥ ನಾಯಕ, ಅದರಿಂದ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಆಡಿಯೋನಲ್ಲಿ ಅದು ಫೇಕ್ ಅಂತ ಅವ್ರು ಹೇಳ್ತಾ ಇದ್ದಾರೆ, ಫೇಕೋ ಇಲ್ಲೋ ಅಂತೇಳಿ ಅದು ತೀರ್ಮಾನ ಆಗ್ತದೆ. ನೋಡೋಣ, ಮುಂದೆ ಹೈಕಮಾಂಡ್ ಅದ್ರ ಬಗ್ಗೆ ಆಲೋಚನೆ ಮಾಡ್ತದೆ. ಈಗ ಮತ್ತೆ ನಿಮ್ಮ ಬಳಗ ಇತ್ತು, ಮತ್ತೊಂದು ಸಲ ಸೇರಿದ್ರೆ ಸರ್ CM ಆದ ನಂತರ ನಿಮ್ಮ ಬಳಗ ಏನು ಗಟ್ಟಿ ಧ್ವನಿ ಮಾಡ್ತಾ ಇರೋಂಥ ಬಳಗ ಸೇರಿ ಇನ್ನೂ ಒಟ್ಟಿಗೆ ಸೇರೋಕ್ಕೆ ಅವಕಾಶ ಆಗಿಲ್ವಲ್ರಿ, ಎಲ್ಲ ಆಮೇಲೆ ಸೇರ್ಕೋತೀವಿ. ನಿಮ್ಮ ಬಳಗದಲ್ಲಿ ಎಲ್ಲರಿಗೂ ಕೇಳ್ತೀವಿ ಸರ್, ಅದಲ್ಲ ಸರ್, ಚಲುವರಾಯಸ್ವಾಮಿ ತೆಗೆದು ನಿಮಗೆ ಕೊಡ್ತಾರೆ ಅಂತ ಸರ್ ಈ ಖಾತೆನ? ಅವ್ರು ತೆಗೆದು ಇವ್ರಿಗೆ ಕೊಡ್ತಾರೆ, ಇವ್ರು ತೆಗೆದು ಅವ್ರಿಗೆ ಕೊಡ್ತಾರೆ ಅಂತಲ್ಲ, ನಮ್ಗೆ ಏನಾರ ಯೋಗ್ಯತೆ ಇದ್ರೆ ಕೊಡ್ತಾರೆ. ನೀವು ಅದನ್ನ ಯಾಕೆ ಹೇಳ್ತೀರಾ? ಈಗ ನೀವು ಸಿದ್ದರಾಮಣ್ಣ ತೆಗೆದು DK ಶಿವಕುಮಾರ್ ಅವ್ರು ಮಾಡಿದ್ರು ಅನ್ನಂಗೆ ಹೇಳ್ತೀರಾ ನೀವು? ಹಂಗಲ್ಲ, ಸಿದ್ದರಾಮಣ್ಣ ಅವ್ರದ್ದು ಒಂದು ಪೀರಿಯಡ್ ಅವರೇ ಹಿಂದೆ ಮಾತುಕತೆ ಮಾಡ್ಕೊಂಡಿದ್ರು, ಅವ್ರು ಮುಗೀತು. ಈಗ ಶಿವಕುಮಾರ್ ಅವ್ರು ಕೊಟ್ಟವ್ರೆ, ಅವ್ರು ತೆಗೆದು ಇವ್ರು ತೆಗೆದಾಗ ನಾವೇನೋ ಮಾತುಕತೆ ಮಾಡ್ಕೊಂಡಿದ್ದೀವಿ. 2 ವರ್ಷಕ್ಕೆ ನೀನಾಗು, 2 ವರ್ಷಕ್ಕೆ ನಮ್ಮನ್ನು ಮಾಡು ಅಂತ. ಎಲ್ಲ ಇಲ್ಲ, ಮಂಡ್ಯ ಜಿಲ್ಲೆಗೂ ನಮ್ಮ ಜಿಲ್ಲೆಗೂ ಏನು ಸಂಬಂಧ? ನಮ್ಮ ಜಿಲ್ಲೆನೇ ಬೇರೆ, ಮೈಸೂರು ಭಾಗ ಒಕ್ಕಲಿಗ ಸಮುದಾಯ, ಅವೆಲ್ಲ ಲೆಕ್ಕಾಚಾರ ಹೈಕಮಾಂಡ್ ಆಗ್ತದೆ, ಏನು ಮಾಡಬೇಕು ಅಂತೇಳಿ, ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತೇಳಿ. ಬಟ್ ಸಚಿವ ಬಾಲಣ್ಣ ಅಂತ ಕರೆಯೋದು ಈ ಬಾರಿ ಸಿದ್ಧ. ಅದನ್ನು DK ಶಿವಕುಮಾರ್ ಅವ್ರನ್ನ ತಿಳ್ಕೋಬೇಕು. ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಪ್ರಯತ್ನ ಏನೈತೆ, ನಮ್ಮ ಸೇವೆ, ಪಕ್ಷದ ಬಗ್ಗೆ ನಮ್ಮ ನಿಷ್ಠೆ ಎಲ್ಲ ಹೈಕಮಾಂಡ್ಗೆ ಗೊತ್ತಿರೋದ್ರಿಂದ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ ಯಾರನ್ನ ಮಾಡಬೇಕು ಅಂತ. ಬಹುಶಃ ಅನುಕೂಲ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ.